ಹಾಯ್ ಎಲ್ರಿಗೂ ನಮಸ್ಕಾರಗಳು. ನೋಡಿ, ಶ್ರೀಮಂತ ಕನಸು ಕಾಣುವಾಗ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರಂತೆ. ಇಲ್ಲಿರೋ ದುಡ್ಡನ್ನು ಯಾವುದಕ್ಕೆ ಬಳಸ್ಬೋದು, ಎಲ್ಲಿ ಅದನ್ನು ಡಬಲ್ ಮಾಡ್ಬೋದು, ಮತ್ತಷ್ಟು ನಾನು ಹೇಗೆ ಆಸ್ತಿ ಮಾಡ್ಬೋದು, ಹೀಗೆಲ್ಲ ಸದಾ ಯೋಚನೆ ಮಾಡಿ ಮಾಡಿ ಕೊನೆಗೆ ದೊಡ್ಡ ಉದ್ಯಮಿ ಆಗೋದು ಹಾಗೆ. ಯಾಕಂದರೆ ಸದಾ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಮಾತ್ರ ಕೂತ್ಕೊಂಡು. ಆದರೆ ಬಡವನಿಗೂ ಅದೇ ಕನಸಿದೆ, ನಾನು ಹೇಗೆ ಶ್ರೀಮಂತನಾಗೋದು, ನಾನು ಯಾವ ರೀತಿ ಶ್ರೀಮಂತನಾಗೋದು, ಈ ಥರ ಕನಸು ಕಾಣ್ತಾ ಇರ್ತಾರೆ. ಆದರೆ ಅವರು ಶ್ರಮ ಪಡ್ತಾ ದುಡಿತಾ ಕನಸು ಕಾಣ್ತಾ ಇರ್ತಾರೆ. ಆದರೆ ಬಡವನಿಗೂ ಶ್ರೀಮಂತನಿಗೂ ಇರೋ ವ್ಯತ್ಯಾಸ ಇದೊಂದೇ. ಶ್ರೀಮಂತ ಕೂತ್ಕೊಂಡು ಕನಸು ಕಂಡ್ರೆ ಬಡವನು ಶ್ರಮ ಪಡ್ತಾ ಪಡ್ತಾ ಕನಸು ಕಾಣ್ತಾನೆ. ಹಾಗೆ ಎಲ್ರಿಗೂ ಕೂಡ ಈ ಬದುಕಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಕನಸುಗಳು ಅನ್ನೋದಿರುತ್ತೆ. ಆ ಕನಸಿಗಾಗಿ ಸಾವಿರಾರು ಹೋರಾಟ ಮಾಡ್ತಾರೆ. ಏನೆಲ್ಲ, ಕೆಲವರು ಅಡ್ಡದಾರಿ ಹಿಡಿಯೋದಿದೆ, ಕೆಲವರು ಅದಕ್ಕೆ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಅಂತ ಬಹಳ ನಿರಾಸೆಯಿಂದ ಡಿಪ್ರೆಷನ್ಗೆ ಹೋಗಿದ್ದು ಇದೆ. ಆದರೆ ಬೇರೆ ಬೇರೆ ಒಬ್ಬೊಬ್ಬರ ಮನುಷ್ಯನ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಈ ಕನಸುಗಳಂತೂ ಒಟ್ಟಲ್ಲಿ ಎಲ್ಲ ಮನುಷ್ಯನಿಗೆ ಇದ್ದೇ ಇರುತ್ತೆ. ಹಾಗೆ ನಮ್ಮ ನೂರಾರು ಕನಸನ್ನು ಹೊತ್ಕೊಂಡು ಬಂದವರು ನಮ್ಮ ಯುವ ಖಳನಟರಾದ ಅನಿಲ್ ಮತ್ತು ಉದಯ್ ಅವರು. ಎಲ್ರಿಗೂ ಗೊತ್ತಲ್ವ. 2016 ನವಂಬರ್ 7ರಂದು ಅವರ ಕನಸೆಲ್ಲ ಏನು ಹೇಳೋದು, ಕನಸೆಲ್ಲ ಗಾಳಿಗೋಪುರ ದಿನ ಅದು. ಯಾಕಂದರೆ ಈ ಒಂದು ಸಿನಿಮಾ ರಂಗದಲ್ಲಿ ಮಿಂಚಬೇಕು ಅನ್ನೋ ಆಸೆಯಲ್ಲಿ ಅನಿಲ್ ಅವರು ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವರ ದೇಹವನ್ನು 6 ಪ್ಯಾಕ್ ಮಾಡಲಿಕ್ಕೆ ಅವರು ಪಟ್ಟ ಶ್ರಮನೋ ಅದು ಲೆಕ್ಕಕ್ಕೆ ಇಲ್ಲ. ಯಾಕೆಂದರೆ ಮಾಸ್ತಿ ಗುಡಿ ಮಾಡೋ ಮೊದಲು ಅವರು ಒಂದು 25 ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾಯಿದ್ರು. ಹಾಗೆ ಸೇಮ್ ಉದಯ್ ಅವರ ಕಥೆನೂ ಹಾಗೆ. ಎಲ್ಲ ಒಳ್ಳೆ ನಟರೊಂದಿಗೆ, ಯುವ ನಟರೊಂದಿಗೆ ಅವರು ಸಣ್ಣ ಪುಟ್ಟ ಪಾತ್ರ ಮಾಡ್ತಾನೇ ಬಂದಿದ್ದಾರೆ. ಅದಕ್ಕಂದರೆ ಸಿನಿಮಾದಲ್ಲಿ ಹಾಗೆ ಅಷ್ಟು ಬೇಗ ಮೇಲೆ ಹರಿದು ಎಲ್ಲರಿಗೆ ಒದಗಿ ಬರುವಂಥ ಅದೃಷ್ಟ ಅಲ್ಲ ಅದು. ಕೆಲವರಿಗೆ ಬಹು ಬೇಗನೆ ಬರುತ್ತೆ, ಅಪರೂಪದ ನಾಯಕರಿಗೆ. ಕೆಲವರಿಗೆ 99% ಜನಗಳು ಈ ಥರ ಒಂದೊಂದೇ ಮೆಟ್ಲನ್ನು ಏರಿಕೊಂಡು ಬರಬೇಕಾಗುತ್ತೆ. ಅದರಲ್ಲಿ ಉಳಿಯುವವರು ಕೇವಲ 10% ಜನ ಅಷ್ಟೇ. ಬಾಕಿಯೆಲ್ಲ ಎಲ್ಲಿ ಮರೆಯಾಗಿ ಹೋಗ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಯಾಕಂದರೆ ಅಷ್ಟು ಕಷ್ಟ ಇದೆ ಈ ಸಿನಿಮಾ ಫೀಲ್ಡಲ್ಲಿ ಬಂದು ಹೆಸರು ಮಾಡೋದಂದರೆ. ಅದು ಮುಳ್ಳಿನ ಹಾಸಿಗೆ ಹೌದು, ಮೊದಲಿಂದ ಹಳೆ ಕಾಲದಿಂದಲೂ ಹೇಳ್ತಾ ಬರ್ತಾಯಿದ್ರು. ಮುಳ್ಳಿನ ಹಾಸಿಗೆನೂ ಹೌದು, ಹಾಗೆ ಹೂವಿನ ಹಾಸಿಗೆನೂ ಹೌದು. 1000 ಜನರನ್ನು ತಗೊಂಡು ನೋಡಿದಾಗ ಒಂದು 10-20 ಜನಕ್ಕೆ ಅದು ಹೂವಿನ ಹಾಸಿಗೆ ಆಗಿರುತ್ತೆ. ಬಾಕಿ ಉಳಿದವರಿಗೆಲ್ಲ ಖಂಡಿತವಾಗಿ ಮುಳ್ಳಿನ ಹಾಸಿಗೆ. ಹಾಗೆ ವಿಷಯಕ್ಕೆ ಬರೋಣ. ನಾವು ಇವತ್ತು ಮಾತಾಡ್ತಾ ಇರೋದು, ನಾವು ನವಂಬರ್ 7, 2016ರಂದು ನಮ್ಮ ಈ ಕನ್ನಡ ಚಿತ್ರ ರಂಗವನ್ನು ಬಿಟ್ಟು ಹೋದಂತಹ ಅನಿಲ್ ಮತ್ತು ಉದಯ್ ಅವರ ಬಗ್ಗೆ. ಈ ಉದಯ್ ಇದ್ದಾರಲ್ವ, ಅವರು ಸಾಕಷ್ಟು ನಮ್ಮ ಒಳ್ಳೊಳ್ಳೆ ಹೀರೋ ಅವರ ಜೊತೆ ಸಣ್ಣ ಪುಟ್ಟ ಪಾತ್ರದಲ್ಲಿ ಅಭಿನಯಿಸ್ತಾ ಬಂದರು. ಅದರ ಕನಸು ದೊಡ್ಡದಾಗಿತ್ತು ಅವ್ರದ್ದು. ಸಣ್ಣ ಪುಟ್ಟ ಯಾವುದೇ ಪಾತ್ರ ಸಿಗಲಿ ಅದಕ್ಕೆ ಸರಿಯಾದ ನ್ಯಾಯ ರೀತಿಯಲ್ಲಿ ಅದಕ್ಕೆ ಜೀವ ತುಂಬಿಸಿಕೊಟ್ಟು ಎಲ್ಲೋ ಒಂದು ತೆರೆ ಮೇಲೆ ಅಲ್ಪ ಸ್ವಲ್ಪ ಗುರುತಿಸಲ್ಪಟ್ಟಿದ್ದರು. ಹಾಗೆ ಕನಸುಗಳು ಯಾವಾಗಲೂ ದೊಡ್ಡದಾಗಿರುತ್ತಲ್ವ. ಬರ್ತಾ 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 ಮಾಸ್ತಿ ಗುಡಿಯಲ್ಲಿ ಇವರಿಗಿಬ್ಬರಿಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿತ್ತು. ಹಾಗೆ ಬಹಳ ಖುಷಿಯಿಂದ, ಭಾಳ ಉತ್ಸಾಹದಿಂದಲೇ ಇತ್ತು. ಇಲ್ಲಿ ಇವರ ಮರಣಕ್ಕೆ ಇವರದ್ದು ಕೂಡ ತಪ್ಪಿದೆ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ಈಜು ಬರುತ್ತಾ ಇಲ್ವಾ ಅಂತ ನಮಗೆ ಗೊತ್ತಾಗಬೇಕು. ಲೈಫ್ ಜಾಕೆಟ್ ಕೊಟ್ಟಿಲ್ಲ ಅಂದರೆ ಅದನ್ನು ಕೇಳಿ ಪಡೆಯುವಂತಹ ಒಂದು ಧೈರ್ಯ ಬೇಕು. ಹಾಗೆ ಅಂತ ಯಾರನ್ನೋ ನಂಬಿ, ನಮ್ಮ ಕುಟುಂಬದವ್ರನ್ನೆಲ್ಲ ಒಂದು ಕ್ಷಣ ನೆನಪು ಮಾಡಬೇಕು. ಯಾರೋ ಒಂದು ಚಿತ್ರ ತಂಡವನ್ನು ನಂಬಿ ಹಾಗೆ ಹೆಲಿಕಾಪ್ಟರಿಂದ ಒಂದು 100 ಅಡಿ ಕೆಳಗಡೆ ಧುಮುಕೋದಂದರೆ ಅದು ಮಕ್ಕಳ ಆಟವೂ ಅಲ್ಲ. ಅದನ್ನು ಮಾಡಿಸಿದವ್ರದ್ದು ಮೊದಲೇ ತಪ್ಪು ಇದ್ದರೆ, ಎರಡನೇ ತಪ್ಪು ಈ ಒಂದು ಲೈಫ್ ಜಾಕೆಟ್ ಯಾರು ಹಾಕಿಲ್ಲ ಅವರ ತಪ್ಪು ಕೂಡ ಖಂಡಿತವಾಗಿದೆ. ಹಾಗಾಗಿ ನಾನು ಏನು ಹೇಳಿ, ಒಂದು ನೂರಾರು ಸಾವಿರಾರು ಕನಸು ಹೊತ್ಕೊಂಡು ಬಂದವರ ಎಲ್ಲ ಕನಸುಗಳು ಒಂದೇ ಒಂದು ಕ್ಷಣದಲ್ಲಿ ಕಮರಿ ಹೋಯಿತು ನೋಡಿ. ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನೋಡಿದರೆ ಅವರ ಕುಟುಂಬ ಇಬ್ಬರೂ ಮನೆಯವರು ಶ್ರೀಮಂತರಲ್ಲ, ಮಧ್ಯಮ ವರ್ಗದವರೂ ಅಲ್ಲ, ಸಾಧಾರಣದ ಬಡವರು. ಅಂದರೆ ಕಡು ಬಡತನ ಅಲ್ಲ ಅಂದರೂ ಬಡವರು ಅಂತಲೇ ಹೇಳ್ಬೋದು. ಅದರಲ್ಲಿ ಅನಿಲ್ ನೋಡಿ
ಹಿರಿಯ ಇಬ್ಬರು ಅಣ್ಣಂದಿರು, ಕಿರಿಯ ಇಬ್ಬರು ತಂಗಿಯಂದಿರು, ಹಾಗೆ ಮಧ್ಯೆ 4 ಜನರ ಮಧ್ಯೆ ಹುಟ್ಟಿದವರು. ಅವರಿಗೂ ಸಾಕಷ್ಟು ಜವಾಬ್ದಾರಿಗಳಿತ್ತು. ಅವರು ಎಲ್ಲೋ ಬೀಡ ಅಂಗಡಿ ಇಟ್ಕೊಂಡು ಅಷ್ಟು ಇಷ್ಟು ಸಂಪಾದನೆ ಮಾಡಿ ಅವರು ಮನೆಯವರನ್ನು ಚೆನ್ನಾಗಿ, ಕುಟುಂಬವನ್ನು ಚೆನ್ನಾಗಿ ಅವರ ಸಾಮರ್ಥ್ಯದಿಂದ ನೋಡ್ಕೊಳ್ತಾಯಿದ್ರು. ಅಂಥ ಸಮಯದಲ್ಲಿ ಯಾವುದೋ ಒಂದು ಸಮಯದಲ್ಲಿ ನಮ್ಮ ದುನಿಯಾ ವಿಜಯವರ ಪರಿಚಯ ಆಗುತ್ತೆ. ಪರಿಚಯ ಆದಾಗ ಒಂದು ದುನಿಯಾ ವಿಜಯವರ ಸಿನಿಮಾದಲ್ಲೇ ಸಣ್ಣ ಪುಟ್ಟ ಪಾತ್ರ ಸಿಗುತ್ತೆ. ಹಾಗೆ ಬರ್ತಾ 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 ಮತ್ತೆ ಒಂದು ಸಲ ಸಿನಿಮಾದಲ್ಲಿ ಅಭಿನಯ ಮಾಡಿದರೆ ನೋಡಿ, ಅದು ಬಿಟ್ಟು ಹೋಗುವಂಥದ್ದಲ್ಲ ಹುಚ್ಚು. ಅದರಿಂದ ಹಲವಾರು ಜನ, ಕೆಲವರಲ್ಲ ಹಲವಾರು ಜನ ಜೀವನ ಕೂಡ ಹಾಳು ಮಾಡಿದಾರಲ್ವ. ಯಾಕಂದರೆ ಅಷ್ಟೊಂದು ಆಕರ್ಷಣೆಯ ಒಂದು ಸ್ಥಳ ಅದು ಸಿನಿಮಾ ರಂಗ ಅನ್ನೋದು. ಹಾಗಾಗಿ ಅವರು ಯಾವಾಗ ಸಿನಿಮಾ ರಂಗಕ್ಕೆ ಕಾಲು ಇರಿಸಿದ್ರು, ಅವ್ರ ಕನಸು ಮನಸ್ಸಲ್ಲಿ ಯೋಚನೆ ಮಾಡಿರಲ್ಲ, ನಾನು ಸಿನಿಮಾ ಮಾಡ್ತೀನಿ, ಸಿನಿಮಾ ತೆರೆಯಲ್ಲಿ ಕಾಣ್ತೀನಿ, ಎಲ್ಲರ ಕಣ್ಣೆದುರು ನಾನು ಗುರುತಿಸಲ್ಪಡ್ತೀನಿ ಅನ್ನುವ ಒಂದು ಸಣ್ಣ ಒಂದು ಯೋಚನೆ ಕೂಡ ಅವರಿಗೆ ಇರಲಿಲ್ಲ. ಅವರು ಬೀಡ ವ್ಯಾಪಾರ ಮಾಡಿದ ಮೇಲೆ ಅವರು ಬರ್ತಾ ಬರ್ತಾ ಜಿಮ್ ಟ್ರೈನರ್ ಆಗಿದ್ರು. ಹಾಗೆ ಕೆಲವು ಕುಸ್ತಿಗಳನ್ನು ಕೂಡ ಕಲ್ತಿದ್ರು. ಹಾಗೆ ಜಿಮ್ ಟ್ರೈನರ್ ಆದಮೇಲೆ ಅವರು ಪಾನಿಪುರಿ ಕಿಟ್ಟಿದಾರಲ್ವ, ಅವರ ಮುಖಾಂತರ ಅವರು ಒಳ್ಳೆ 6 ಪ್ಯಾಕನ್ನು ಕೂಡ ಪಡೆದರು. ಹೀಗೆ ಅವರನ್ನೇ ಅವರು ಬಿಲ್ಡ್ ಮಾಡಿಕೊಂಡು ಮತ್ತಷ್ಟು ಅವರು ಸಿನಿಮಾದಲ್ಲಿ ಸಣ್ಣ ಪಾತ್ರದಿಂದ ಹಿಡಿದು ಒಂದೊಂದೇ ಮೆಟ್ಲು ಏರುವ ಟೈಮಿಗೆ ಈ ಮಾಸ್ತಿಗುಡಿ ಅನ್ನುವ ಸಿನಿಮಾ ಸಿಕ್ಕಿತು. ಅದರಲ್ಲಿ ಇಬ್ಬರಿಗೂ ಕೂಡ ಒಂದು ಒಳ್ಳೆಯ ಒಂದು ಗುರುತು, ಎಲ್ಲರೂ ನಮ್ಮ ಕರ್ನಾಟಕದ ಜನತೆ ಅಥವಾ ಕರ್ನಾಟಕದ ಪ್ರೇಕ್ಷಕರು ಗುರುತಿಸಲ್ಪಡುವಂತಹ ಒಂದು ಪಾತ್ರ ಕೂಡ ಅವರಿಗೆ ಸಿಕ್ಕಿತು. ಹಾಗಾಗಿ ಖುಷಿಯಲ್ಲಿ ಅವರು ಒಂದು ಕೆರೆಗೆ ಹಾರುವ ದೃಶ್ಯದಲ್ಲಿ ಅಭಿನಯಿಸಲಿಕ್ಕೆ ಹೋಗ್ತಾರೆ. ಯಾಕಂದರೆ ಅಲ್ಲಿ ನಮ್ಮ ದುನಿಯಾ ವಿಜಯ್ ಲೈಫ್ ಜಾಕೆಟ್ ಹಾಕಿರ್ತಾರೆ. ಆದರೆ ಉದಯ್ ಮತ್ತು ಅನಿಲ್ ಹಾಕಿರೋದಿಲ್ಲ. ಅಕಸ್ಮಾತ್ ಉದಯ್ ಅನಿಲ್ ಹಾಕಿಲ್ಲ ಅಂದ್ರೂ ಅವರನ್ನು ಒತ್ತಾಯಪಡಿಸಿ ಹಾಕಿಸೋದು ಇವರ ಕರ್ತವ್ಯ ಆಗಿತ್ತು. ಅಥವಾ ಅವರೇ ಕೊಟ್ಟಿಲ್ಲ ಅಂದರೆ ತಮಗೆ ಒಂದು ನಮ್ಮ ಜೀವ ರಕ್ಷಣೆಯಲ್ಲಿ ಇರಬೇಕು ಅಂತ ಯೋಚನೆ ಮಾಡಿದರೆ ಇವರೇ ಅದನ್ನು ಕೇಳಿ ಪಡೆಯಬಹುದಾಗಿತ್ತು. ಹಾಗೆ 2 ಕಡೆಯಿಂದಲೂ ಕೂಡ ಮಿಸ್ಟೇಕ್ ಇದೆ. ಅನಂತರದ ಕೇಸ್ ಏನಾಯಿತೋ, ಹೇಗಾಯಿತೋ, ಕೇಸಂತೂ ಆಯಿತು, ಆನಂತರ ಅದಕ್ಕೆ ಹೇಗೆ ಒಂದು ಎಂಡ್ ಸಿಕ್ಕಿತೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾವುದೇ ಕೇಸಾದರೂ ಕೂಡ ನಮ್ಮ ಒಂದು ಭಾರತ ದೇಶದಲ್ಲಿ ಅಷ್ಟೇ ಅಲ್ವಾ, ಆ ಕೇಸ್ ಒಂದು ಆಗೋದು ಗೊತ್ತು, ಮತ್ತು ಅದಕ್ಕೆ ನ್ಯಾಯ ಸಿಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಬಡವರದ್ದು ಮಾತ್ರ ಗೊತ್ತಾಗುತ್ತೆ. ಇಷ್ಟು ವರ್ಷ ಜೈಲು ಶಿಕ್ಷೆ ಆಯಿತು. ದೊಡ್ಡವರ ವಿಷಯ ಎಲ್ಲ ನಮಗೆ ಕೊನೆಯಲ್ಲಿ ಅದು ಗೊತ್ತಾಗೋದಿಲ್ಲ, ಅದು ಮುಚ್ಚಿ ಹೋಗುವಂಥ ವಿಷಯಗಳಾಗಿರುತ್ತೆ. ಆದರೆ ಅನಂತರ ನಮ್ಮ ಉದಯ್ ಮತ್ತು ಅನಿಲ್ ಅವರು ಹೋದ ನಂತರ ಅನಿಲ್ ಅವರ ಮನೆಯವರಿಗಿಂತಲೂ ಉದಯ್ ಅವರ ಮನೆಯವರಿಗೆ ಬಹಳಷ್ಟು ಆರ್ಥಿಕವಾಗಿ ಸಂಕಷ್ಟ ಇತ್ತು. ಅವರಿಗೆ ಮದುವೆ ಕೂಡ ಆ ಸಮಯದಲ್ಲಿ ಫಿಕ್ಸ್ ಆಗಿತ್ತು. 29ನೇ ವಯಸ್ಸಾಗಿತ್ತು ಅವರಿಗೆ. ಅನಂತರದಲ್ಲಿ ಅವರಿಗೆ ಆರ್ಥಿಕವಾಗಿ 2 ಕುಟುಂಬಗಳಿಗೆ ಬಹಳಷ್ಟು ಕಷ್ಟವಾಗಿದೆ. ಆದರೆ ಅವರು ಈ ಚಿತ್ರತಂಡದವರು ಎಷ್ಟು ಜನ ಅವರನ್ನು ನೋಡಲಿಕ್ಕೆ ಹೋಗಿದ್ದಾರೆ ಅಥವಾ ಎಷ್ಟು ಸಹಾಯ ಸಿಕ್ಕಿದೆ ಅಂತ ಯಾರಿಗೂ ಇವತ್ತಿನವರೆಗೆ ಗೊತ್ತಿಲ್ಲ. ಅಂದರೆ ಮೋಸ್ಟ್ಲಿ ಅವರಿಗೆ ಹೆಚ್ಚಿನ ಸಹಾಯ ಏನೂ ಕೂಡ ಸಿಕ್ಕಿಲ್ಲ. ಇತ್ತೀಚೆಗೆ ನಾನೊಂದು ಕಲಾ ಮಾಧ್ಯಮ ಅನ್ನುವ ಒಂದು ಚಾನಲಲ್ಲಿ ಕೂಡ ನೋಡಿದೆ. ಯಾಕಂದರೆ 1-2 ಸಲ ವಿಜಯ್ ಅವರು ಅವರನ್ನು ಭೇಟಿಯಾಗಲಿಕ್ಕೆ ಹೋಗಿದ್ರು ಬಿಟ್ಟರೆ, ಮತ್ತು ಚಿತ್ರತಂಡದ ಕೆಲವರು ಭೇಟಿಯಾದರು ಬಿಟ್ಟರೆ ಅವರಿಗೆ ಇನ್ನೇನು ಬಹಳ ದೊಡ್ಡ ನ್ಯಾಯ ಏನೂ ಸಿಕ್ಕಿಲ್ಲ. ಒಟ್ಟಲ್ಲಿ ಒಂದು ಸಣ್ಣ ಒಂದು ಶೂಟಿಂಗೋಸ್ಕರ ಜೀವವನ್ನೇ ತೆತ್ತವರು. ಅದಕ್ಕೆ ಹೇಳೋದು ನೋಡಿ, ಮೊದಲು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಂತರ ನಮ್ಮ ಕೆರಿಯರ್ ಮತ್ತು ಹಣ, ಆಸ್ತಿ, ಹೆಸರು ಎಲ್ಲವೂ ನಂತರ. ನಮ್ಮ ಜೀವ ಇದ್ದರೆ ಯಾವಾಗ ಏನನ್ನು ಪಡೆಯದೇ ಇರ್ಬೋದು. ಪಡಿಬೇಕಂತ ಛಲ ಇದ್ದರೆ ನೋಡಿ, ಬೀಗದ ನಡುವೆ, ತುಕ್ಕು ಹಿಡಿದ ಬೀಗದ ನಡುವೆ ಗಿಡಗಳ ಮೊಳಕೆ ಬರೋದು ನೋಡಿ ಇಲ್ವ. ಅದೇ ರೀತಿ ಮನುಷ್ಯನ ಅತಿಯಾದ ಶ್ರಮ, ಶ್ರದ್ಧೆ, ಭಕ್ತಿ, ಅದೃಷ್ಟ ಎಲ್ಲವೂ ಇದ್ದರೆ ನಾವು ಜೀವನದಲ್ಲಿ ಖಂಡಿತವಾಗಿ ಮುಂದೆ ಬರ್ಬೋದು. ಆದರೆ ನೋಡಿ, ಒಂದು ಕ್ಷಣ ಮಾತ್ರದಲ್ಲಿ ಇವರಿಗೆ ಈಜು ಬರ್ತಾ ಇರಲಿಲ್ಲ, ಕರೆಕ್ಟಾಗಿ ಇವರಿಗೆ ಈಜು ಬರ್ತಾ ಇರಲಿಲ್ಲ ಅಂತ ಅವರ ಮನೆಯವರೇ ಹೇಳ್ತಾಯಿದ್ರು. ಹಾಗಾಗಿ ಅವರು ನೀರಿಗೆ ಬಿದ್ದ ತಕ್ಷಣ ಅವರು ಕೆಸರಲ್ಲಿ ಹೂತೋಗಿದ್ದಾರೆ. ಅದಂದರೆ ತುಂಬ ಸಮಯದಿಂದ ಹೂಳು ಅಂತ ಹೇಳ್ತೀವಲ್ವ, ಆ ಕೆಸರು ತೆಗೆಯದಂಥ ಒಂದು ಕೆರೆ ಆಗಿತ್ತು. ಅಲ್ಲಿಂದ ಮೇಲೆ ಹೆಲಿಕಾಪ್ಟ್ರಿಂದ ಕೆಳಗಡೆ ಧುಮುಕುವ ದೃಶ್ಯ ಆಗಿತ್ತದು. ಆದರೆ ಇವರು ಡೈರೆಕ್ಟಾಗಿ, ಈಗ ನೋಡಿ, ಮೇಲಿಂದ ನಾವು ಹತ್ತಿರದಿಂದ ಒಂದು ಚೆಂಡನ್ನು ಬಿಸಾಕೋದು, ದೂರದಿಂದ ಬಿಸಾಕೋ ಚೆಂಡಿಗೆ ಯಾವಾಗಲೂ ಬಹಳ ಪೋಸ್ ಇರುತ್ತಲ್ವ. ಹಾಗೆ ಅವರು ಮೇಲಿಂದ ಕೆಳಗಡೆ ಬಿದ್ದಾಗ ಅವರು ಕೆಸರಲ್ಲಿ ಹೂತೋಗಿದ್ದಾರೆ.
ಒಂದು 2-3 ದಿವಸ ಇವರು ಏನಾಗಿದ್ದಾರೆ, ಎತ್ತ ಹೋಗಿದ್ದಾರೆ, ಏನೂ ಸಿಕ್ಕಿಲ್ಲ. ಇಡೀ ಕೆರೆ ತುಂಬ ಅವರನ್ನು ಹುಡುಕಿದ್ದಾರೆ, ಅಥವಾ ದೋಣಿಯಲ್ಲೆಲ್ಲಾದರೂ ಬದುಕಿ ಬರಲಿಕ್ಕೆ ಸಾಧ್ಯ ಅಂತ ಹಾಗೆ ಹಲವಾರು ಜನ ಪ್ರೇಕ್ಷಕರೆಲ್ಲ ತಿಳ್ಕೊಂಡಿದ್ರು. ಅವರು ಆ ಕ್ಷಣದಲ್ಲೇ ಅವರು ಆ ಕೆಸರೊಳಗಡೆ ಹೂತು ಹೋಗಿದ್ರು. ನಂತರಲ್ಲಿ ಹೇಗೋ ಕಷ್ಟಪಟ್ಟು 3-4 ದಿನ ಆದಮೇಲೆ ತೆಗೆದರು. ಆದರೆ ನಾನು ಹೇಳೋದು, ಇವತ್ತು ಇದ್ದಿದ್ದರೆ ಅವರು ಕನ್ನಡದ ಚಿತ್ರರಂಗದಲ್ಲಿ ಅವರ ಜಾಗ ಎಲ್ಲೋ ಇರ್ತೈತೆ. ಯಾಕಂದರೆ ಈಗ ಇತ್ತೀಚೆಗೆ ಕಳ್ಳನಟರೇ ಕಮ್ಮಿಯಾಗಿ ಹೋಗಿದ್ದಾರೆ ಕನ್ನಡದಲ್ಲಿ. ಒಳ್ಳೊಳ್ಳೆ ಕಳ್ಳನಟರೆಲ್ಲ ವಯಸ್ಸಾಗಿ ಹೋಯಿತು, ಕೆಲವರು ಕಾಲವಾದರು, ಕೆಲವರು ಹೆಸರು ಇಲ್ಲದಂತೆ ಹೋದರು. ಆದರೆ ಇಬ್ಬರಿಗೆ ಬಹಳಷ್ಟು ದೊಡ್ಡ ಅವಕಾಶಗಳು ಇವರ ಕಾಲಡಿಗೆ ಬರ್ತಿತ್ತು. ಅದಲ್ಲದೆ ಬೇರೆ ಬೇರೆ ಭಾಷೆಯಿಂದ ಕೂಡ ಇವರಿಗೆ ಅವಕಾಶಗಳು ಸಿಗ್ತಾಯಿತ್ತು. ಅಷ್ಟರಲ್ಲಿ ಹಿಂದು ಮುಂದೆ ಯೋಚನೆ ಮಾಡದೆ ಇಂಥ ಒಂದು ಘಟನೆ ನಡೆದು ಹೋಗಿದೆ. ಆದರೆ ಘಟನೆ ನಡೆದು ಹೋಗಿದೆ ಅಂದರೆ ಅದು ಹೋಯಿತು, ಅಷ್ಟೇ, ಅಲ್ಲಿಗೆ ಮುಗಿಯಿತು. ಇನ್ನು ಅವರ ನೆನಪು ಅವರ ಕುಟುಂಬದವರಿಗೆ ಮಾತ್ರ ಇರುತ್ತೆ, ಅವರನ್ನು ಹತ್ತಿರದಿಂದ ಬಲ್ಲವರಿಗಿರುತ್ತೆ. ಆದರೆ ಅವರಿಗೆ ಕೊನೆಯ ಪಕ್ಷ ಅವರಿಗೆ ಅವರ ಕುಟುಂಬದವರಿಗೆ ಆರ್ಥಿಕ ಸಹಾಯ ಮಾಡಬೇಕಲ್ಲ, ಮಾಡ್ತಾ ಹೋಗೋದು ಕರ್ತವ್ಯ ಅಲ್ವ ನಮ್ಮ ಚಲನಚಿತ್ರರಂಗದ, ಕನ್ನಡ ಚಲನಚಿತ್ರರಂಗದವರ ಅದು ಕರ್ತವ್ಯ. ಅದು ಯಾರು ಮಾಡಬೇಕು, ನೀನು ಮಾಡು ನಾನು ಮಾಡು ಅಂತೆಲ್ಲ ಅದಕ್ಕೆ ಸಂಬಂಧಪಟ್ಟವರು ಯಾರು ಕೂಡ ಮಾಡ್ಬೋದು. ಹಾಗಾಗಿ ಅವರನ್ನು ಎಷ್ಟು ಜನ ನೆನಪಲ್ಲಿಟ್ಟರೋ, ಎಷ್ಟು ಜನ ಅವರನ್ನು ಮರ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ. ಆದರೆ ನಾನು ಯಾವುದೇ ಕೆರೆ ನೋಡಿದಾಗಲೂ ನಂಗೆ ಖಂಡಿತವಾಗಿ ಇವರ ನೆನಪು ಬರುತ್ತೆ ನನಗೆ. ಅನಿಲ್ ಅವರಿಗಂತೂ ಪುಟ್ಟ 2 ಮಕ್ಕಳಿದ್ರು, ಒಂದು ಗಂಡು ಮಗು, 6 ವರ್ಷದೊಂದು ಹೆಣ್ಣು ಮಗು 3 ವರ್ಷದ್ದು. ಹಾಗೆ ಅನಿಲ್ ಅವರಿಗೆ ಇನ್ನೇನೋ ಮದುವೆ ಆಗಬೇಕು ಅಂತ ಅವರು ಇನ್ನು ತಿಂಗಳುಗಳಷ್ಟೇ ಬಾಕಿ ಇತ್ತು. ಅಷ್ಟರಲ್ಲಿ ಈ ಘಟನೆ ನಡೆದು ಹೋಗಿದೆ. ಆಮೇಲೆ ಕೇಸಾಯಿತು, ಅದಾಯಿತು, ಇದಾಯಿತು, ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಮಾಡ್ತಾ ಹೋದರು. ಆದರೆ ಕೊನೆಯಲ್ಲಿ ಯಾವುದೇ ಪ್ರಾಣ ಹೋಗಲಿ, ಅದು ಹೋಗೋದು ಕುಟುಂಬಕ್ಕೆ ಮಾತ್ರ ಅಲ್ವ. ಹಾಗಾಗಿ ಯಾವುದೋ ಒಂದು ಸಾಹಸ ಮಾಡುವಾಗಲೂ, ಸಿನಿಮಾ ರಂಗದಲ್ಲೇ ಆಗಲಿ ಎಲ್ಲಾದರಾಗಲಿ, ಫಸ್ಟ್ ನಮ್ಮ ಜೀವಕ್ಕೆ ನಾವು ಬೆಲೆ ಕೊಡಬೇಕು. ಯಾಕಂದರೆ ಜೀವ ಒಂದು ಸಲ ಕಳೆದು ಹೋದರೆ ಮತ್ತೆ ಸಿಗುವಂಥದ್ದಲ್ಲ ಅಂತ ಎಲ್ರಿಗೂ ಗೊತ್ತಲ್ವ. ಶೂಟಿಂಗ್ ಒಂದು ಸಿನಿಮಾ ನಮ್ಮ ಕೈಯಿಂದ ಹೋಯ್ತೋ, 10 ಸಿನಿಮಾ ಹೋಯ್ತೋ, ಮತ್ತು ಇನ್ಯಾವುದಾದ್ರೂ ನಮಗೆ ಅದೃಷ್ಟ ಇದ್ದರೆ ಬರ್ಬೋದು. ಆದರೆ ನಮ್ಮ ಜೀವ ಕಳೆದು ಹೋದರೆ ಖಂಡಿತ ವಾಪಸ್ ಬರೋದಿಲ್ಲ. ಇಲ್ಲಿ 30% ಉದಯ್ ಮತ್ತು ಅನಿಲ್ ಅವರು ತಪ್ಪಿದರೆ 70% ಚಿತ್ರ ತಂಡದವ್ರದ್ದು ತಪ್ಪಿದೆ. ಅನಿಲ್ ಅವರು ಒಳ್ಳೆ ಬಾಕ್ಸಿಂಗ್ ಕಲಿತವರು. ಹಾಗೆ ಅವರೊಂದು 25 ಸಿನಿಮಾ ಮಾಡಿದ್ರಲ್ಲಿ ಅದರಲ್ಲಿ ಹೆಚ್ಚಿನವು ದುನಿಯಾ ವಿಜಯ್ ಅವರ ಜೊತೆ ಸಣ್ಣ ಪುಟ್ಟ ಪಾತ್ರೆಯಲ್ಲಿ ಮಾಡಿದ್ದಾರೆ. ಆಮೇಲೆ ಒಂದು ಸಿನಿಮಾ ಜಾಕ್ಸನ್ ಅಂತ ಸಿನಿಮಾವನ್ನು ಅವರು ಅರ್ಧ ನಿರ್ಮಾಣಕ್ಕೆ ಹಣ ಕೂಡ ಅವರೇ ಹಾಕಿರೋದು. ಹಾಗೆ ಹೀಗಾಗಿ ದುಡ್ಡು ಮಾಡುವ ಒಂದು ದೊಡ್ಡ ಒಂದು ಲೋಕಕ್ಕೆ ಅವರು ಕಾಲಿಟ್ಟಿದ್ರು. ಅಷ್ಟರಲ್ಲಿ ನೋಡಿ, ಕೆಟ್ಟಗಳಿಗೆ ಅನ್ನೋದು ಒಳ್ಳೆಯ ದಿನಗಳೊಂದಿಗೆ ನಮಗೆ ಕೆಟ್ಟಗಳಿಗೆ ಬರ್ತಾ ಇರುತ್ತಲ್ವ. ನೋಡಿ, ಯೋಚನೆ ಮಾಡದೆ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದಾಗ ಅಲ್ಲಿ ಎಂತಹ ದುರಂತ ನಡೆಯುತ್ತೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಉದಯ್ ಮತ್ತು ಅನಿಲ್ ಅಲ್ವ. ನೋಡಿ, ಮತ್ತೆ ಅಂತಹ ಒಂದು ಕಲಾವಿದರನ್ನು ತರಲಿಕ್ಕೆ ಸಾಧ್ಯನಾ? ಇಲ್ಲ. ಅಂಥ ಒಂದು ಒಳ್ಳೆಯ ಏನು ಹೇಳೋದು, ಶ್ರಮಜೀವಿಗಳನ್ನು ಕರ್ಕೊಂಡು ಬರಲಿಕ್ಕೆ ಇಲ್ಲವೇ ಇಲ್ಲ. ಒಂದು ಕ್ಷಣ ಮಾತ್ರ ಯಾರಾದರೂ ಚಿತ್ರತಂಡ ಅಥವಾ ಮತ್ತು ಈ ನಟರಾದರೂ ಯೋಚನೆ ಮಾಡಿದ್ದರೆ, ಅವರಿಗೆ ಒಂದು ಕುಟುಂಬ ಇದೆ, ಅವರಿಗೆ ಮಕ್ಕಳಿದೆ, ಇನ್ನೊಬ್ಬರು ಮದುವೆ ಆಗಲಿಕ್ಕೆ ರೆಡಿಯಾಗಿದ್ದರು, ಇದರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ದಿದ್ದರೆ ಖಂಡಿತವಾಗಿ ಅವರು ಇವತ್ತು ಬದುಕಿ ನಮ್ಮ ಮುಂದೆ ಇರ್ತಾಯಿದ್ರು. ಅದಕ್ಕೆ ಸಿನಿಮಾದಲ್ಲಿ ಅಭಿನಯ ಮಾಡಿ, ಸಾಹಸ ಮಾಡಿ, ಎಲ್ಲವೂ ಮಾಡಿ, ನಿಮ್ಮ ಜೀವನಕ್ಕೆ ಅಥವಾ ಜೀವಕ್ಕೆ ಬೆಲೆ ಕೊಟ್ಟು ಎಲ್ಲವನ್ನು ಮಾಡಿ, ಇವತ್ತಿನ ನನ್ನ ವೀಡಿಯೋ ಇದಾಗಿತ್ತು. ಮಧ್ಯೆ ನನಗೆ ಎಲ್ಲರ ನೆನಪು ಬರ್ತಾ ಇರುತ್ತೆ. ಹಾಗೆ ಇವತ್ತೊಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಹಾಗೆ ಏನು ತಪ್ಪು ಮಾತಾಡಿದಲ್ಲಿ ಕ್ಷಮೆ ಇರಲಿ. ನಿಮ್ಮ ಸಪೋರ್ಟು, ಕಮೆಂಟ್, ಲೈಕ್ ಎಲ್ಲ ಇರಲಿ. ಮತ್ತೊಂದು ಒಳ್ಳೆಯ ವೀಡಿಯೋ ಒಂದಿಗೆ ನಾನು ಬರ್ತೀನಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.